ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿವಸ ಮತ್ತೊಂದು ಆವರ್ತಿ ಕರ್ತನ ಸನ್ನಿಧಾನದಲ್ಲಿ ಸೇರುವಂತೆ ದೇವರು ಸಹಾಯ ಮಾಡೋದಕ್ಕಾಗಿ ಸ್ತೋತ್ರ. ಮತ್ತೊಂದು ದಿನವನ್ನು ಕಾಣುವಂತಹ ಒಂದು ಭಾಗ್ಯವನ್ನು ದೇವರು ನಮಗೆ ಕೊಟ್ಟದ್ದಕ್ಕಾಗಿ ಸ್ತೋತ್ರ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದೋಣ. ಜ್ಞಾನೋಕ್ತಿಗಳು 20ನೇ ಅಧ್ಯಾಯ 6ನೇ ವಾಕ್ಯ. ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹುಮಂದಿ, ನಂಬಿಗಸ್ತನಾದ ಸ್ನೇಹಿತನು ಎಲ್ಲಿ ಸಿಕ್ಕುವನು? ಅರಸನಾದ ಸೊಲೊಮೋನನ ಒಂದು ಮಾತನ್ನಾಗಿ ನಾವು ಇದನ್ನು ನೋಡ್ತೇವೆ. ಸ್ನೇಹಿತರೆಂದು ಹೇಳಿಕೊಳ್ಳುವಂಥವ್ರು ಅನೇಕರಿದ್ದಾರೆ. ನಾನು ನಿಮ್ಮ ಫ್ರೆಂಡು, ನೀವು ನಮ್ಮ ಫ್ರೆಂಡು ಅಂತ ಹೇಳೋರು. ಆದರೆ ಸೊಲೊಮೋನ್ ಹೇಳ್ತಾನೆ, ಫೇತ್ಫುಲ್ ಫ್ರೆಂಡ್ ಎಲ್ಲಿ ಸಿಗ್ತಾನೆ? ನಂಬಿಗಸ್ತ ಸ್ನೇಹಿತನು ಎಲ್ಲಿ ಸಿಗ್ತಾನೆ? ಅವನಲ್ಲೂ ಒಂದು ಸಂಶಯ. ಇವಾಗ ಎಲ್ಲಿದ್ದಾರೆ ನಂಬಿಗಸ್ತರೆಲ್ಲಿದ್ದಾರೆ? ಸ್ನೇಹಿತರು ನಮಗೂ ಅನೇಕರಿದ್ದಾರೆ, ಆದರೆ ಅವರೆಲ್ಲರೂ ಸನ್ನಿವೇಶಕ್ಕೆ ಅನುಗುಣವಾಗಿರುವಂತಹ ಸ್ನೇಹಿತರುಗಳು. ಕೆಲವು ಸಂದರ್ಭಗಳಲ್ಲಿ ಸನ್ನಿವೇಶ ಪ್ರತಿಕೂಲವಾದರೆ ಅವರು ತಮ್ಮ ಸ್ನೇಹವನ್ನು ನಿಲ್ಲಿಸ್ತಾರೆ, ಆ ಪ್ರೀತಿಯನ್ನು ಬಿಟ್ಟುಬಿಡ್ತಾರೆ. ಯಾರು ನಿರಂತರವಾಗಿ ನಮ್ಮನ್ನು ಪ್ರೀತಿ ಮಾಡೋದಿಲ್ಲ, ಯಾರು ಯಾವಾಗಲೂ ನಮ್ಮ ಸ್ನೇಹಿತರಾಗಿರೋದಿಲ್ಲ. ಕೆಲವರು ಹೇಳ್ತಾರೆ, ನಾನು ಆಪ್ತ ಸ್ನೇಹಿತ, ಪ್ರಾಣ ಸ್ನೇಹಿತ, ಹಾಗೆ ಹೀಗೆ ಎಲ್ಲ ಹೇಳ್ತಾರೆ. ಆದರೆ ಯಾವಾಗ ಅದು ಅವರ ಜೀವಿತದಲ್ಲಿ ಸಮಸ್ಯೆ ಉಂಟು ಮಾಡ್ತಾ ಇದೆ ಅಂತ ಗೊತ್ತಾದಾಗ ಅವರು ನಮ್ಮನ್ನು ಬಿಟ್ಟು ದೂರ ಆಗ್ತಾರೆ. ಅದಕ್ಕೆ ಸೊಲೊಮೋನನು ಎಲ್ಲವನ್ನ ಸಂಶೋಧನೆ ಮಾಡಿದ ಆತನು, ಎಲ್ಲ ಕಾರ್ಯಗಳ ಕುರಿತು ತಿಳುವಳಿಕೆ ಇದ್ದವನು, ಜ್ಞಾನಿಗಳಲ್ಲಿ ಜ್ಞಾನಿಯಾಗಿದ್ದವನು ಒಂದು ಪ್ರಶ್ನೆ ಕೇಳ್ತಾನೆ, ಫೇತ್ಫುಲ್ ಫ್ರೆಂಡ್ ಎಲ್ಲಿ ಸಿಗ್ತಾನೆ? ದೇವರ ವಾಕ್ಯದಲ್ಲಿ ನಾನು ನೀವು ಓದಬೇಕಾದ್ರೆ ನಮಗಿರುವಂತಹ ಫೇತ್ಫುಲ್ ಫ್ರೆಂಡು, ನಂಬಿಗಸ್ತನಾದ ಸ್ನೇಹಿತನು ಯೇಸು ಕ್ರಿಸ್ತನು ಮಾತ್ರ. ಯೇಸು ತನ್ನ ಶಿಷ್ಯರು ನೋಡಿ ಹೇಳ್ತಾನೆ, ನಾನು ನಿಮ್ಮನ್ನು ಆಳುಗಳನ್ನು ಓದಿಲ್ಲ, ನಿಮ್ಮನ್ನು ಸ್ನೇಹಿತರೆಂದು ನಾನು ಕರೀತಾ ಇದ್ದೇನೆ. ನೀವು ನನ್ನ ಆಜ್ಞೆಗಳಿಗೆ ಸರಿಯಾಗಿ ನಡೆದರೆ ನೀವು ನನ್ನ ಸ್ನೇಹಿತರು. ಯೇಸು ನನ್ನ ಫ್ರೆಂಡ್, ಯೇಸು ನನ್ನ ನಂಬಿಗಸ್ತನಾದ ಸ್ನೇಹಿತನು. ಕೆಲವು ಸ್ನೇಹಿತರುಗಳು ನಮಗಿದ್ದಾರೆ, ನಮ್ಮ ಒಳ್ಳೆಯ ಸನ್ನಿವೇಶಗಳಲ್ಲಿ ನಮ್ಮ ಜೊತೆಯಲ್ಲಿರ್ತಾರೆ. ತಪ್ಪಿ ಹೋದ ಮಗನ ಬಗ್ಗೆ ನಾವು ನೋಡ್ತೀವಿ, ಅವನ ಕೈಯಲ್ಲಿ ಹಣ ಇದ್ದಾಗ ಸ್ನೇಹಿತರು ಬೇಕಾದಷ್ಟು ಜನ ಇದ್ದರು. ಆದರೆ ಹಣವೆಲ್ಲ ಖಾಲಿ ಆದಾಗ, ಅವನ ಆರೋಗ್ಯ ಕಡಿಮೆ ಆದಾಗ ಯಾರೂ ಇಲ್ಲ. ಯೋಬನಿಗೆ ಸ್ನೇಹಿತರಿದ್ದರು, ಆದರೆ ಯೋಬನ ಇಕ್ಕಟ್ಟಿನ ಪರಿಸ್ಥಿತಿಗಳಲ್ಲಿ ಅವರು ಅವನನ್ನು ದೂಷಣೆ ಮಾಡ್ತಾ ಇದ್ದಾರೆ, ಅವನಿಗೆ ವಿರುದ್ಧವಾಗಿ ಮಾತನಾಡ್ತಾ ಇದ್ದಾರೆ. ಆದರೆ ನನ್ನ ಕಷ್ಟದಲ್ಲಿಯೂ, ಸಂತೋಷದಲ್ಲಿಯೂ, ಆನಂದದಲ್ಲಿಯೂ, ನನ್ನ ರೋಗದಲ್ಲಿಯೂ, ವೇದನೆಯಲ್ಲಿಯೂ, ನಿರಾಶೆಯಲ್ಲೂ ನನ್ನ ಸಂಗಡ ಇರುವಂಥ ಒಬ್ಬ ಸ್ನೇಹಿತನು ದೇವರು ಮಾತ್ರ, ಯೇಸು ಮಾತ್ರ. ಹಳೆ ಒಡಂಬಡಿಕೆಯಲ್ಲಿ ಓದಬೇಕಾದ್ರೆ ದಾವೀದನಿಗೆ ಒಬ್ಬ ಸ್ನೇಹಿತನಿದ್ದನು. 1 ಸಮುವೇಲ 18ನೇ ಅಧ್ಯಾಯದಲ್ಲಿ ಓದಬೇಕಾದ್ರೆ 3ನೇ ವಾಕ್ಯ, ಯೋನಾತಾನನು ದಾವೀದನನ್ನು ತನ್ನ ಪ್ರಾಣದಂತೆಯೇ ಪ್ರೀತಿಸಿದ್ದರಿಂದ ಅವನೊಡನೆ ಒಡಂಬಡಿಕೆ ಮಾಡಿಕೊಂಡನು. ದಾವೀದನಿಗೆ ಒಂದು ಕ್ಲೋಸ್ ಫ್ರೆಂಡ್ ಇದ್ದಾನೆ, ಆಪ್ತ ಸ್ನೇಹಿತನಿದ್ದಾನೆ, ಪ್ರಾಣದ ಥರ ಪ್ರೀತಿ ಮಾಡ್ತಾ ಇದ್ದಾನೆ. ಅದು ಮಾತ್ರವಲ್ಲ, ಅದರ 18ನೇ ಅಧ್ಯಾಯದ 16ನೇ ವಾಕ್ಯದಲ್ಲಿ ಓದ್ತೀವಿ, ಇಸ್ರಾಯೇಲ್ಯರು, ಯಹೂದ್ಯರು ತಮ್ಮ ಸಂಗಡ ಹೋಗುತ್ತಾ ಬರುತ್ತಾ ಇದ್ದ ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದರು, ಬಹಳವಾಗಿ ಪ್ರೀತಿಸ್ತಾ ಇದ್ರು. ಅದೇ ಅಧ್ಯಾಯದಲ್ಲಿ 20ನೇ ವಾಕ್ಯ ಹೇಳುತ್ತೆ, ಸೌಲನ ಮಗಳಾದ ಮೀಕಲಳು ದಾವೀದನನ್ನು ಪ್ರೀತಿಸಿದಳು. ನಂತರ 18ನೇ ಅಧ್ಯಾಯದ 22ನೇ ವಾಕ್ಯದ ಕೊನೆಯ ಭಾಗದಲ್ಲಿ ಅವನ ಎಲ್ಲ ಸೇವಕರು ನಿನ್ನನ್ನು ಪ್ರೀತಿಸುತ್ತಾರೆ. ನೋಡಿ, 4 ಪ್ರೀತಿಯ ಬಗ್ಗೆ ನಾವು ನೋಡ್ತೇವೆ 18ನೇ ಅಧ್ಯಾಯದಲ್ಲಿ. ಯೋನಾತಾನನ್ನು ಪ್ರೀತಿಸ್ತಾ ಇದ್ದಾನೆ ದಾವೀದನನ್ನು, ಇಸ್ರಾಯೇಲರು ಯಹೂದ್ಯರು ಪ್ರೀತಿಸ್ತಾ ಇದ್ದಾರೆ, ಸೌಲನ ಮಗಳಾದ ಮೀಕಲಳು ಪ್ರೀತಿಸ್ತಾ ಇದ್ದಾರೆ, ಎಲ್ಲ ಸೇವಕರು ಪ್ರೀತಿಸ್ತಾ ಇದ್ದಾರೆ. ಒಂದೇ ಅಧ್ಯಾಯದಲ್ಲಿ 4 ಗುಂಪು ವ್ಯಕ್ತಿಗಳನ್ನು ನೋಡ್ತೀವಿ. ಆದರೆ ಇವನು ಸೌಲನಿಗೆ ಭಯಪಟ್ಟು ಕಾಡಿಗೆ ಓಡೋದಾಗ, ಅಡವಿಗೆ ಹೋದಾಗ ಇವರು ಯಾರೂ ಜೊತೆಯಲ್ಲಿರಲಿಲ್ಲ, ಇವರು ಯಾರೂ ಅವನ ಸಂಗಡ ಇರಲಿಲ್ಲ. ಅದೇ ಆಶ್ಚರ್ಯ. 19ನೇ ಅಧ್ಯಾಯ 1ನೇ ವಾಕ್ಯ ಹೇಳುತ್ತೆ, ಆದರೆ ಯೋನಾತಾನನು ದಾವೀದನನ್ನು ಬಹಳವಾಗಿ ಪ್ರೀತಿಸುತ್ತಿದ್ದನು. 20:17 ಹೇಳುತ್ತೆ, ಸ್ವಂತ ಪ್ರಾಣದಂತೆ ಪ್ರೀತಿಸುತ್ತಿದ್ದನು ದಾವೀದನನ್ನು ಅವನು. ಆದರೆ ಒಂದು ದುಃಖಕರವಾದ ವಿಷಯ ಏನು ಗೊತ್ತಾ? 20ನೇ ಅಧ್ಯಾಯ ಕೊನೆಯ ಭಾಗಗಳಲ್ಲಿ ಓದಬೇಕಾದ್ರೆ ಯೋನಾತಾನ್ ಮತ್ತು ದಾವೀದನ ಮತ್ತೆ ಒಡಂಬಡಿಕೆ ಆಗುತ್ತೆ. ಯೋನಾತಾನಿಗೆ ಗೊತ್ತಾಗುತ್ತೆ, ಸೌಲ ದಾವೀದನನ್ನು ಕೊಲ್ಲೋದಕ್ಕಾಗಿ ಪ್ಲ್ಯಾನ್ ಮಾಡಿದ್ದಾನೆ, ಆದ್ದರಿಂದ ದಾವೀದನೇ ನೀನು ಹೊರಟೋಗು ಅಂತ ಪ್ಲ್ಯಾನ್ ಮಾಡಿ, ಅದರ ಕೊನೆಯ ಲೈನ್ ಈ ರೀತಿ ಹೇಳುತ್ತೆ, 20ನೇ ಅಧ್ಯಾಯ 42ನೇ ವಾಕ್ಯದ ಕೊನೆಯ ಲೈನ್, ತರುವಾಯ ದಾವೀದನು ಹೊರಟು ಹೋದನು, ಯೋನಾತಾನನು ಊರೊಳಕ್ಕೆ ಬಂದನು. ಆತ್ಮದಲ್ಲಿ ಅಷ್ಟು ಕ್ಲೋಸ್ ಆಗಿ ಪ್ರೀತಿ ಮಾಡಿದವನು, ಪ್ರಾಣದಂತೆ ಪ್ರೀತಿ ಮಾಡಿದವನು ಯೋನಾತಾನನು. ದಾವೀದನೇ, ನೀನು ಅಡವಿಗೆ ಹೋಗ್ತಾ ಇದೆಯಲ್ಲ ನನ್ನ ತಂದೆಗೆ ಎದುರಿ, ನಾನು ನಿನ್ನ ಜೊತೆ ಬರ್ತೀನಿ. ನೋ, ಬರಲಿಲ್ಲ. ಮೀಕಳಲಿಲ್ಲ, ಯಹೂದ್ಯರಿಲ್ಲ,
ಇವನನ್ನು ಪ್ರೀತಿ ಮಾಡಿದವರು ಯಾರೂ ಜೊತೆಯಲ್ಲಿಲ್ಲ. ಅವನ ಅಡವಿಯಲ್ಲಿರುವಾಗ, ಏಕಾಂತದಲ್ಲಿರುವಾಗ, ಕಣ್ಣೀರಿನ ಸಮಯದಲ್ಲಿ ಈ ಪ್ರೀತಿ ಮಾಡಿದವರು ಯಾರೂ ಜೊತೆಯಲ್ಲಿ ಬರಲಿಲ್ಲ. ಜೊತೆಗಿದ್ದಿದ್ದು ಯೆಹೋವನಾದ ದೇವರು ಮಾತ್ರವೇ. ಇಂದು ನನ್ನನ್ನು ಕೇಳುವ ಪ್ರಿಯ ದೇವರ ಮಕ್ಕಳೇ, ಇಂದು ನಮಗೆ ಅನೇಕ ಸ್ನೇಹಿತರಿದ್ದಾರೆ, ನಮ್ಮನ್ನು ಪ್ರೀತಿಸುವಂಥವರಿದ್ದಾರೆ, ಪ್ರಾಣದಂತೆ ಪ್ರೀತಿಸುವವರಿದ್ದಾರೆ. ಎಲ್ಲ ಸರಿ, ಅವರು ನಮ್ಮ ಒಳ್ಳೆಯ ಸನ್ನಿವೇಶಗಳಲ್ಲಿ ನಮ್ಮ ಜೊತೆ ಇರ್ತಾರೆ. ನಮ್ಮ ವೇದನೆಯ ಸನ್ನಿವೇಶದಲ್ಲಿ, ನಮ್ಮ ಇಕ್ಕಟ್ಟಿನ ಸನ್ನಿವೇಶದಲ್ಲಿ, ನಮ್ಮ ಕೊರತೆಯ ಸನ್ನಿವೇಶದಲ್ಲಿ ಯಾರೂ ಇರೋದಿಲ್ಲ, ಯೇಸು ಸ್ವಾಮಿ ಮಾತ್ರ ಇರ್ತಾನೆ. ಅದರಿಂದ ಸೊಲೊಮೋನ್ ಹೇಳ್ತಾನೆ, ಸ್ನೇಹಿತರೆಂದು ಹೇಳಿಕೊಳ್ಳುವವರು ಬಹಳ ಮಂದಿ ಇದ್ದಾರೆ, ಆದರೆ ನಂಬಿಗಸ್ತನಾದ ಸ್ನೇಹಿತ ಎಲ್ಲಿ ಸಿಗ್ತಾನೆ? ಎಲ್ಲೂ ಸಿಕ್ಕಲ್ಲ, ಯೇಸು ಮಾತ್ರ. ನಿನ್ನನ್ನು ಪ್ರೀತಿ ಮಾಡುವ, ನಿನ್ನನ್ನು ಪ್ರೀತಿಸುವ, ನಿನ್ನನ್ನು ಸ್ನೇಹಿತನೆಂದು ಕರೆಯುವಂತಹ ಆ ಯೇಸು ನಿನ್ನನ್ನು ಪ್ರೀತಿಸ್ತಾನೆ. ಆತನನ್ನು ಪ್ರೀತಿಸಿ ಆತನ ಚಿತ್ತಕ್ಕನುಗುಣವಾಗಿ ಜೀವಿಸುವಂತೆ ದೇವರು ಸಹಾಯ ಮಾಡಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಮಗೆ ಕೊಟ್ಟಂಥ ಒಳ್ಳೆಯ ನೆನತೆಗಾಗಿ ಸ್ತೋತ್ರ. ನಮ್ಮನ್ನು ಪ್ರೀತಿ ಮಾಡಿದ ನಿನ್ನ ಮಹಾಪ್ರೀತಿಗಾಗಿ ಸ್ತೋತ್ರ. ನಿನ್ನ ಕೃಪೆ ನಮ್ಮೆಲ್ಲರ ಸಂಗಡ ಇರುವುದಕ್ಕಾಗಿ ನಿನಗೆ ಸ್ತೋತ್ರ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ಮುದ್ದಾದ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ. ಆಮೇನ್. ಗಾಡ್ ಬ್ಲೆಸ್ ಯು.